ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಪಾಕಿಸ್ತಾನದ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಜ್ಜಾಗಿರುವಂತಹ ವರದಿ ಇದು. ಇನ್ನು ಕೊಲ್ಲಿ ರಾಷ್ಟ್ರಗಳ ಯುದ್ಧ ಏನ್ ನಡೀತಿದೆ, ಈಗ ಇದಕ್ಕೆ ಪಾಕಿಸ್ತಾನ ಎಂಟ್ರಿ ಕೊಟ್ಟಿದೆ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಲು ಸಿದ್ಧವಾಗಿರುವಂತಹ ವರದಿ. ಟ್ರಂಪ್ ಜೊತೆಗೆ ಪಾಕ್ ಸೇನಾ ಮುಖ್ಯಸ್ಥ ಆಸೀಮ್ ಮುನೀರ್ ಚರ್ಚೆ. ಇಸ್ಲಾಮಾಬಾದ್ನಲ್ಲಿ ಎರಡು ದೇಶಗಳ ಪ್ರತಿನಿಧಿಗಳ ಮಾತುಕತೆ. ಯುದ್ಧ ಅಂತ್ಯಗೊಳಿಸುವ ಸಂಬಂಧ ಮಾತುಕತೆ ಸಾಧ್ಯತೆ. ಪಾಕ್ ರಾಜಧಾನಿಯಲ್ಲಿ ಇರಾನಿನ ಅಧಿಕಾರಿಗಳು ಭೇಟಿ. ಅಮೆರಿಕ ಮತ್ತು ಇರಾನ್ನ ಅಧಿಕಾರಿಗಳು ಮುಖಾಮುಖಿ ಸಾಧ್ಯತೆ. ಇದೇ ವಾರದ ಕೊನೆಗೆ ಪಾಕ್ನಲ್ಲಿ ಸಂಧಾನದ ಮಾತುಕತೆ. ಈಗಾಗಲೇ 5 ದಿನಗಳ ಕಾಲ ಯುದ್ಧ ನಿಲ್ಲಿಸಿರುವಂತಹ ಟ್ರಂಪ್ ಮಾತುಕತೆಗಳು ವಿಫಲವಾದರೆ ದಾಳಿಗಳು ಮತ್ತೆ ಆರಂಭವಾಗುತ್ತೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಪಾಕಿಸ್ತಾನ ಎಂಟ್ರಿ ಅಂತೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ವಹಿಸಲು ಸಿದ್ಧವಾಗಿರುವಂತಹ ವರದಿ. ಟ್ರಂಪ್ ಜೊತೆಗೆ ಪಾಕ್ ಸೇನಾ ಮುಖ್ಯಸ್ಥ ಆಸೀಮ್ ಮುನೀರ್ ಚರ್ಚೆ. ಇಸ್ಲಾಮಾಬಾದ್ನಲ್ಲಿ ಎರಡು ದೇಶಗಳ ಪ್ರತಿನಿಧಿಗಳ ಮಾತುಕತೆ. ಯುದ್ಧ ಅಂತ್ಯಗೊಳಿಸುವ ಸಂಬಂಧ ಮಾತುಕತೆ ಸಾಧ್ಯತೆ. ಪಾಕ್ ರಾಜಧಾನಿಯಲ್ಲಿ ಇರಾನಿನ ಅಧಿಕಾರಿಗಳು ಭೇಟಿ. ಅಮೆರಿಕ ಮತ್ತು ಇರಾನ್ನ ಅಧಿಕಾರಿಗಳು ಮುಖಾಮುಖಿ ಸಾಧ್ಯತೆ. ಇದೇ ವಾರದ ಕೊನೆಗೆ ಪಾಕ್ನಲ್ಲಿ ಸಂಧಾನ ಮಾತುಕತೆ. ಈಗಾಗಲೇ 5 ದಿನಗಳ ಕಾಲ ಟ್ರಂಪ್ ಯುದ್ಧ ನಿಲ್ಲಿಸಿದ್ದಾರೆ. ಮಾತುಕತೆಗಳು ವಿಫಲವಾದರೆ ದಾಳಿಗಳು ಮತ್ತೆ ಆರಂಭವಾಗುತ್ತೆ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಲು ಸಿದ್ಧವಾಗಿರುವಂತದ್ದು. ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಪಾಕಿಸ್ತಾನ ಎಂಟ್ರಿ ಕೊಟ್ಟಿದೆ. ಟ್ರಂಪ್ ಜೊತೆಗೆ ಸೇನಾ ಮುಖ್ಯಸ್ಥ ಆಸೀಮ್ ಮುನೀರ್ ಚರ್ಚೆ ಮಾಡ್ತಾರೆ. ಇಸ್ಲಾಮಾಬಾದ್ನಲ್ಲಿ ಎರಡು ದೇಶಗಳ ಪ್ರತಿನಿಧಿಗಳು ಮಾತುಕತೆ ಅನ್ನುವಂಥದ್ದು. ಆದರೆ ಪಾಕಿಸ್ತಾನದ ಮಾತುಗಳನ್ನ ಟ್ರಂಪ್ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ, ಎಷ್ಟು ಅದನ್ನ ಸ್ವೀಕರಿಸ್ತಾರೆ, ಇನ್ನು ಎರಡು ದೇಶಗಳ ಪ್ರತಿನಿಧಿಗಳು ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಯುದ್ಧ ಅಂತ್ಯಗೊಳಿಸುವ ಸಂಬಂಧ ಮಾತುಕತೆಯ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ. ಪಾಕ್ ರಾಜಧಾನಿಯಲ್ಲಿ ಇರಾನಿನ ಅಧಿಕಾರಿಗಳು ಭೇಟಿ ಸಾಧ್ಯತೆ ಇದೆ. ಅಮೆರಿಕ ಮತ್ತು ಇರಾನಿನ ಅಧಿಕಾರಿಗಳು ಮುಖಾಮುಖಿ ಆಗುವಂತಹ ಸಾಧ್ಯತೆ. ಇದೇ ವಾರದ ಕೊನೆಗೆ ಪಾಕ್ ಏನಾದ್ರು ಮಧ್ಯಸ್ಥಿಕೆ ವಹಿಸಿ ಟ್ರಂಪ್ ಜೊತೆಗೆ ಮಾತನಾಡಿ ಇನ್ನು ಇರಾನಿನ ಅಧಿಕಾರಿಗಳು ಕೂಡ ಅಲ್ಲೇ ಸಿಗ್ತಾರೆ ಅಂದ್ರೆ ಈ ಮಾತುಕತೆ ಎಷ್ಟು ಫಲಿಸುತ್ತೆ. ಈಗಾಗಲೇ 5 ದಿನಗಳ ಕಾಲ ಟ್ರಂಪ್ ಯುದ್ಧ ನಿಲ್ಲಿಸ್ತೀವಿ ತಾತ್ಕಾಲಿಕವಾಗಿ ಅಂತ ಹೇಳಿರುವಂಥದ್ದು. ಈ ಮಾತುಕತೆಗಳೇನಾದ್ರೂ ವಿಫಲವಾದರೆ, ಇರಾನ್ ಅಮೆರಿಕ ನಡುವಿನ ಮಾತುಕತೆಗಳು, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಆಗುವಂತಹ ಮಾತುಕತೆಗಳು ವಿಫಲವಾದರೆ ಮತ್ತೆ ದಾಳಿ ಆರಂಭವಾಗತ್ತೆ. ಆದ್ರೆ ಪಾಕ್ ಮಧ್ಯಸ್ಥಿಕೆಯನ್ನ ಇರಾನ್ ಹೇಗೆ ಸ್ವೀಕರಿಸುತ್ತೆ ಮತ್ತು ಅಮೆರಿಕ ಎಷ್ಟು ಕನ್ಸಿಡರ್ ಮಾಡುತ್ತೆ, ಎಷ್ಟು ಒಪ್ಪಿಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಟ್ರಂಪ್ ಜೊತೆಗೆ ಪಾಕ್ ಸೇನಾ ಮುಖ್ಯಸ್ಥ ಆಸೀಮ್ ಮುನೀರ್ ಚರ್ಚೆ ಮಾಡಿದಾರಂತೆ. ಇಸ್ಲಾಮಾಬಾದ್ನಲ್ಲಿ ಎರಡು ದೇಶಗಳ ಪ್ರತಿನಿಧಿಗಳು ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ ಅಂತ. ಇನ್ನು ಯುದ್ಧ ಅಂತ್ಯಗೊಳಿಸಬೇಕು ಅನ್ನುವಂಥ ಸಂಬಂಧ ಈ ಮಾತುಕತೆ ಆಗತ್ತೆ. ಆದ್ರೆ ಪಾಕ್ ರಾಜಧಾನಿಯಲ್ಲಿ ಆಗುವಂತಹ ಇರಾನ್ ಮತ್ತು ಅಮೆರಿಕ ಮುಖ್ಯಸ್ಥರ ಈ ಮಾತುಕತೆಗಳು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಒಟ್ಟಾರೆ ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ತೆರೆ ಇಳಿಯಲು ಬೇರೆ ದೇಶಗಳು ಸಹ ಪ್ರಯತ್ನ ಮಾಡ್ತಿವೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.